Watch India's largest kids library only on Jio Hotstar. Download the app now. ಇಲ್ಲೋಡು ಜಾನ್, ಇದು ನನ್ನ ಹೊಸ ಆವಿಷ್ಕಾರ. ಈ ಲೇಸರ್ ಗನ್ನಿಂದ ನೀನ್ ಯಾರ ಮೇಲೆ ಶೂಟ್ ಮಾಡ್ತೀಯೋ ಅವರು ನಿನಗೆ ಜಿಗ್ರಿ ದೋಸ್ತ್ ಆಗ್ಬಿಡ್ತಾರೆ. ಕೊಡಿ. ಇವಾಗ ನನ್ನ ದೊಡ್ಡ ದುಶ್ಮನ್ ಮೋಟುನ ನನ್ನ ಜಿಗ್ರಿ ದೋಸ್ತಿ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ನಾನು ಕಳ್ತನ ಮಾಡಕ್ ಶುರು ಮಾಡ್ತೀನಿ. ಅವಾಗ ನನ್ನ ತಡೆಯೋರು ಯಾರು ಇರೋದಿಲ್ಲ. ಇನ್ನೊಂದು ವಿಷಯ ಇದೆ, ನೀನು 2ನೇ ಬಾರಿ ಅವ್ರ ಮೇಲೆ ಗನ್ನ ಉಡಾಯಿಸಿದ್ರೆ ಅವರು ನಾರ್ಮಲ್ ಆಗ್ಬಿಡ್ತಾರೆ, ಮತ್ತೆ ನಿನ್ನ ಸ್ನೇಹಿತರಾಗಿ ಇರೋದಿಲ್ಲ ಅವರು. ಮತ್ತೆ ಕೊಡು ನನಗೆ ಈ ಗಂದು 1 ಕೋಟಿ ರೂಪಾಯಿ. ನಿನಗೆ 1 ಕೋಟಿ ರೂಪಾಯಿ ಬೇಕಾ? ನನ್ ಜಿಗ್ರಿ ದೋಸ್ತ್, ಎಷ್ಟೊಂದ್ ದಿನ ಆದ್ಮೇಲೆ ನಾವು ಸಿಗ್ತಾ ಇದೀವಲ್ವಾ? ಜಾನನ್ ಚಡ್ಡಿ ದೋಸ್ತ್, ಎಲ್ಲ ಬಿಟ್ಟಿದೆ ಇಷ್ಟ ದಿನ. ನಾನು ನಿನ್ನ ಬಹಳ ಮಿಸ್ ಮಾಡ್ಕೋತಾ ಇದ್ದೆ ಕಣೋ, ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ನಡಿ ಇವಾಗ ನನ್ ಜೊತೆ. ಇವತ್ತು ಸಿಕ್ಕಾಗಿದೆಯಲ್ಲ, ಮತ್ತೆ ಅವತ್ತು ದೂರ ಆಗೋದ್ ಬೇಡ. ನಡಿ ನನ್ ಜೊತೆ. ನಾನು ನನ್ನ ಕೈಯಾರನೆ ನಿಂಗೆ ಪಾಲಕ್ ಪನ್ನೀರ್ ಮಸಾಲ, ಪನ್ನೀರ್ ಟಿಕ್ಕಾ ಮಸಾಲ ಎಲ್ಲಾನು ಮಾಡಿದ್ದೀನಿ. ನಡೀರಿ. ಮೊಟ್ರು ಎಲ್ಲೋಗ್ತಿದ್ಯೋ? ಅವ್ನ್ ಜಾನ್ ಕಣೋ, ಜಾನ್ ದ ಡಾನು. ಈ ಕುಳ್ಳ ದರೋಡೆ ಕೋರ ಕಣೋ, ಸಖತ್ ಕಳ್ಳ ಕಣ ಇವನು. ಹೋಗ್ಬೇಡ ಮೊಟ್ಟ ಅವ್ನ ಜೊತೆ. ನಾನ್ ಮಾತ್ರ ನೀನ್ ಅವನ ಜೊತೆ ಕಳ್ಸೋದೇ ಇಲ್ಲ ಕಣ, ಸತ್ಯವಾಗ್ಲು. ನೀನ್ ನನ್ ಚಡ್ಡಿ ದೋಸ್ತ್ಗೆ ದುಶ್ಮನ್ನು ಕಳ್ಳ ಅಂತ ಹೇಳ್ತೀಯನೋ ನೀನು? ಇನ್ನೊಂದ್ ಸರಿ ಏನಾದ್ರು ನನ್ ಚಡ್ಡಿ ದೋಸ್ತ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ನೆಟ್ಟಿಗಿರಲ್ಲ, ನೋಡ್ತಾ ಇರೋ. ನೋಡಮ್ಮ ನನ್ ದೋಸ್ತು. ಏನಪ್ಪಾ ಪತ್ಲು, ಒಬ್ಬನೇ ಬಂದಿ, ಮೋಟಿಯಲ್ಲಿ ಹೋದಂಗ? ನಾನೇನಾದ್ರು ಹೇಳಿದ್ರೆ ನೀವ್ಯಾರು ನನ್ನ ಮಾತನ್ನ ನಂಬೋದೇ ಇಲ್ಲ, ಅದಕ್ಕೆ. ಅಯ್ಯಮ್ಮ, ನಾನು 20 ವರ್ಷದ ಅನುಭವದಲ್ಲಿ ಈ ತರ ದೃಶ್ಯ ನಾನು ನೋಡೇ ಇಲ್ಲ. ಇದು ನಿಜಾನ ಅಥವಾ ಕನಸ? ಇದು ಖಂಡಿತವಾಗ್ಲೂ ನಿಜಾನೇ. ಬಂಗಾರದ ಮೇಲಾಣೆ. ನಾನು ಮತ್ತೆ ಮೋಟು ಜಿಗರಿ ದೋಸ್ತ್ ಇದ್ದೀವಿ. ಜಿಗರಿ ದೋಸ್ತ್. ಹ್ಞೂ ಸ್ನೇಹಿತ. ಅಯ್ಯಮ್ಮ, ಏನ್ ದೋಸ್ತ್ ಅಂತ ಬಡ್ಕತಾ ಇದೀಯಾ? ಏ ಮೋಟು, ಈ ಜಾನ್ ನಿನ್ನ ದುಶ್ಮನ್. ಅವನು ಕಳ್ಳ, ನಿನ್ ಸ್ನೇಹಿತ ಅಲ್ಲ, ದರೋಡೆಕೋರ, ದುಶ್ಮನ್. ಅಂದ್ರೆ ನಿಮ್ ಪ್ರಕಾರ ಇವನು ನನಗೆ ದುಶ್ಮನ್ನ? ಅಯ್ಯಮ್ಮ, ಅಮ್ಮ, ಅಮ್ಮ. ಏನಪ್ಪ ಇದು? ಅಯ್ಯೋ, ಹಿಡ್ಕೊಂಡ್ರಯ್ಯ. ಜಾನ್ ಮೋಟು ಜೋಡಿ. ಮೋಟು, ಆರಾಮಾಗಿ ತಿಂದು ಕುಡ್ದು ಆರಾಮಾಗಿರು. ನಾನ್ ಕೆಲ್ಸ ಮುಗಿಸ್ಕೊಂಡು ಸಾಯಂಕಾಲದ ಮೇಲೆ ಬರ್ತೀನಿ. ಸಿಗೋಣ. ಓಕೆ, ಬೇಗ ಬಂದ್ಬಿಡ. ಅಯ್ಯಮ್ಮ, ಆ ಕುಳ್ಳ ಜಾನು ಮುಂಚೆಗಿಂತ ಸಕ್ಕದ ಕಳ್ತನ ಮಾಡ್ತಿದಾರಂತೆ. ಮೋಟು ಪತ್ಲು ಜೋಡಿನ ಬೇರೆ ಮಾಡಿದ್ಮೇಲೆ ಆ ಜಾನ್ಗೆ ಹೆದರಿಕೆನ ಇಲ್ದಂಗ ಆಗ್ಬಿಟ್ಟಿದೆ. ಕಿಂಗನ್ ಸರ್, ಮೋಟು ಪತ್ಲು ಜೋಡಿ ಯಾವತ್ತೂ ದೂರ ಆಗಕ್ಕೆ ಸಾಧ್ಯ ಇಲ್ಲ ಸರ್. ಮೋಟು ನನ್ನ ಖಂಡಿತ ಮರೆಯಲ್ಲ ಸರ್. ಅವನ್ನ ಹೇಗಾದ್ರೂ ಮಾಡಿ ನಾನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಐಡಿಯಾ?
ಪತ್ಲು ನೀನ್ ಐಡಿಯಾ ಬರಿತಾ ಬರಿತಾ ಪುಸ್ತಕನೇ ಬರ್ದ್ಬಿಟ್ಟಲ್ಲಪ್ಪ. ಈಗ ಇದೇ ಪುಸ್ತಕ ಮೋಟುನ ನಮ್ಮ ಹತ್ರ ವಾಪಸ್ ಕರ್ಕೊಂಬರಂಗ್ ಮಾಡುತ್ತೆ, ನೋಡ್ತಾ ಇರೋ ಬಾ. ಅರೆ ಈ ಪುಸ್ತಕ ಎಲ್ಲಿಂದ ಬಂದ್ಬಿಟ್ಟು? ಅಬ್ಬಬ್ಬ ಏನ್ ಟೈಟಲ್ ಇದು, ಚಡ್ಡಿ ದೋಸ್ತ್. ಈ ಪುಸ್ತಕ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಓದ್ಬಿಟ್ಟು ನೋಡ್ತೀನಿ. ಚಡ್ಡಿ ದೋಸ್ತ್ ಯಾರೇ ಆಗಿದ್ರು ಅವನು ತನ್ನ ಪ್ರತಿಯೊಂದು ಕೆಲಸದಲ್ಲೂ ನಿಗಾ ಇಟ್ಟಿರ್ತಾನೆ. ಕರೆಕ್ಟ್ ಆಗಿದೆ. ಒಂದು ವೇಳೆ ಅವನ ಸ್ನೇಹಿತ ತಪ್ಪು ಮಾಡಿದ್ರೆ ಅವನ ಸರಿ ದಾರಿ ತರಬಹುದಾಗಿದೆ. ಒಬ್ಬ ಸ್ನೇಹಿತನ ಇನ್ನೊಬ್ಬ ಸ್ನೇಹಿತ ಸರಿ ಮಾಡಬೇಕು ಅಂದ್ರೆ ಇನ್ನೊಬ್ಬನಿಗೆ ಒದೆ ಕೊಡಕ್ಕೂ ಹೇಸೋದಿಲ್ಲ. ಯಾವುದೇ ಕಾರಣಕ್ಕೂ ಸ್ನೇಹಿತನ ಒಳ್ಳೆ ದಾರಿಗೆ ತರುವಂತದ್ದು ಒಬ್ಬ ಸ್ನೇಹಿತನ ಕರ್ತವ್ಯವಾಗಿದೆ. ಈ ಪುಸ್ತಕದಿಂದ ನಾನು ಬಹಳ ಒಳ್ಳೆ ವಿಷಯ ತಿಳ್ಕೊಂಡಂಗಾಯ್ತು. ನಾನು ಯಾವತ್ತೂ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನು ಜಾನ್ ಹತ್ರ ಕೇಳೇ ಇಲ್ಲ ಇದುವರೆಗೂ ನೀ ಏನ್ ಕೆಲಸ ಮಾಡ್ತಿದ್ಯಾ ಅಂತ. ನಾನೇ ಹೋಗಿ ನೋಡೋದು ಒಳ್ಳೇದು ಅನ್ಸುತ್ತೆ. ಬಿತ್ತು ಕುರಿ ಹಳ್ಳಕ್ಕೀಗ. ಈಗ ಮೋಟು ಜಾನ್ ಹತ್ರ ಹೋಗ್ಬಿಟ್ಟು ಅವ್ನ್ ಬಣ್ಣ ಬಯಲ್ ಮಾಡ್ತಾನೆ, ನೋಡ್ತಾ ಇರಿ. ಜಾನ್ ಎಲ್ಲಿ ಡ್ಯೂಟಿಲಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಏನ್ ಕೆಲಸ ಮಾಡ್ತಾ ಇದ್ದಾನೆ ಅವನು? ಕಳ್ಳ ಹಿಡ್ಕೊಳ್ರಿ. ಜಾನ್ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಹೋಗಕತ್ತಾನ್ರಿ, ಹಿಡ್ಕೊಳ್ಳಿ. ಮೋಟು ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನಡಿ ಜೊತೆಲಿ ಮನೆಗೆ ಹೋಗೋಣ. ನಾನ್ ನೋಡಿದ್ರೆ ಈಗ ತಾನೆ ಈಗ್ಲೇನೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇಲ್ಲ ಜಾನ್, ನೀನು ಸುಳ್ಳು ಹೇಳ್ತಾ ಇದೀಯಾ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀನು ಡ್ಯೂಟಿಯಿಂದಲ್ಲ ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ಕೊಂಡು ಆಚೆ ಬರ್ತಾ ಇದೀಯಾ. ಇಲ್ಲೋಡು, ನಾನೊಬ್ಬ ಒಳ್ಳೆ ಸ್ನೇಹಿತನಾಗಿ ನಂದು ಒಂದು ಕರ್ತವ್ಯ ಇರುತ್ತೆ. ನಾನು ನಿಂಗೆ ಒಳ್ಳೆ ದಾರಿಗೆ ತರ್ತೀನಿ. ಈಗ ಹೋಗು, ಒಳ್ಳೆ ಹುಡುಗನ ತರ ಕದ್ದಿರೋ ಹಣನೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಬಾರೋ ಜಾನ್. ಏನ್ ಹೇಳ್ತಾ ಇದೀಯಾ? ನಾನು ಈ ಹಣನ ವಾಪಸ್ ಇಡೋದಿಲ್ಲ. ಜಾನ್ ನನ್ ಗೆಳೆಯ, ನನ್ ಮಾತು ಕೇಳು. ನೀನೇನಾದ್ರೂ ಬ್ಯಾಂಕ್ ಹೋಗಿ ಹಣ ವಾಪಸ್ ಇಡದೆ ಹೋದ್ರೆ ನನಗೆ ಉಳಿದಿರೋದು ಒಂದೇ ದಾರಿ. ಈಗ ಯಾವ ರಾಸ್ತೆ ಇದು? ಬಿಡಿ ನನ್ ದುಡ್ಡು ನಂದ. ಬಾಬಾ ಅರೆ ಇದು ಯಾವ ರೀತಿ ಪದ್ಧತಿ ದೋಸ್ತಿ ನಡ್ಸೋದು? ಸಾಕ್ ಮಾಡು. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಸುಧಾರಿಸ್ತೀನಿ ಅಂತ ನಿನಗೀಗ. ಬ್ಯಾಂಕ್ ದುಡ್ಡನ್ನ ಮೊದ್ಲು ಕೊಟ್ಬಿಡೋಗು. ಸ್ನೇಹಿತರೆ, ಈಗ ನನ್ನ ಸ್ನೇಹಿತ ಜಾನು ಬಹಳ ಸುಧಾರಿಸ್ಕೊಂಡ್ಬಿಟ್ಟಿದ್ದಾನೆ. ಇನ್ ಮುಂದೆ ಕಳ್ತನ ದರೋಡೆ ಏನು ಮಾಡೋದಿಲ್ಲ. ನಡೆಯೋ ಸ್ನೇಹಿತ. ಜಾನ್, ಇವತ್ತಿಂದ ನೀನು ನಿನ್ ಚೇಲಗಳು ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನ ಕಲಿಬೇಕು. ಇಲ್ಲೋಡು ಜಾನ್, ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣ್ಣಿಂದ ಜೀವನ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಕಣೋ. ತಗೋ, ಸಾಯಂಕಾಲ ಸಿಗೋಣ. ಓಕೆ. ಬರ್ತೀನಿ ಯಜಮಾನ್ರೆ. ಇವಾಗ ಈ ಮ್ಯಾನೇಜರ್ನ ಜೇಬ್ನ ಖಾಲಿ ಮಾಡೋ ಪ್ಲಾನ್ ಬರ್ತಾ ಇದೆ. ಇವಾಗ ನಾನು ಅದೇ ಕೆಲಸ ಮಾಡೋದು. ನೋಡ್ತಾ ಇದ್ದೀರಿ. ಇಲ್ಲೋಣ ಜಾನ್, ಅವ್ರ ಪರ್ಸ್ ವಾಪಸ್ ಕೊಟ್ಬಿಡು. ನಾನು ಈ ತರ ಕಳ್ತನ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ನಿಂಗೆ. ಇಂಥ ಫ್ರೆಂಡ್ಗಿಂತ ದುಶ್ಮನೆ ಎಷ್ಟೋ ವಾಸಿ. ಮಮ್ಮಿ ಪಾಪ ಚಿಂಗಂ ಸರ್, ಬಾಗ್ಲಾಕಿ ಬೀಗ ಹಾಕು. ಅಯ್ಯಬ್ಬ, ಜಾನ್ ಚೀನ ನುಗ್ಬಿಟ್ಟಿದ್ದಾನೆ. ಈಗ ಹೆಂಗ್ ಆಚೆ ಬಿಡೋದು? ಹೆಂಗ್ ಓಪನ್ ಮಾಡ್ಲಿ? ನನಗೆ ಹೊರಗೆ ಬರಕ್ ಇಷ್ಟ ಇಲ್ಲ, ಎಲ್ಲಿಗೋ ಹೋಗಕ್ಕೂ ಕೂಡ. ಜಾನ್ ನನ್ ಚಡ್ಡಿ ದೋಸ್ತ್. ನಾನು ಯಾವುದೇ ಗೆಳೆಯ ಅಲ್ಲ. ಅರೆ ದೋಸ್ತಿ ಜೊತೆ ಯಾರಾದ್ರೂ ಈ ತರ ಕಿರಿಕ್ ಮಾಡ್ತಾರ?
ಜಾನ್ ಶೂಟ್ ಮಾಡಬೇಡ ಕಣೋ, ಶೂಟ್ ಮಾಡಬೇಡ ನೀನು. ಈ ಮೋಟು ಮೇಲೆ ಖಂಡಿತವಾಗ್ಲೂ ಚಲಾಯಿಸ್ಬೇಕು. ಇವನು ದುಶ್ಮನ್ ಆಗಿದ್ರೇನೆ ಚಂದ. ಮೊದ್ಲು ನೀ ಇಲ್ಲೇನೋ ಮಾಡ್ತಿದ್ಯಾ? ಮತ್ತೆ ಜಾನ್ ಜೈಲಲ್ಲಿ ಹಾಕಿದಾನೆ, ಏನಾಗ್ತಿದೆ? ಬಲ್ಲೆ 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 ಬಲ್ಲೆ, ನನ್ನ ಸ್ನೇಹಿತ ಸರಿ ಹೋಗ್ಬಿಟ್ಟ, ಮೊದ್ಲಿನ ತರ ಆಗ್ಬಿಟ್ಟ ಮೋಟು. ಜಾನ್, ನನಗೀಗ ಗೊತ್ತಾಯ್ತು, ಆ ಗನ್ ಶಾಟ್ ಇಂದ ನಮ್ಮ ಮೋಟು ನಿನ್ ಜಿಗಿರಿ ದೋಸ್ತ ಆಗ್ಬಿಟ್ಟಿದಲ್ಲ. ಕೊಡು ಆ ಗನ್, ನನಗ್ ಕೊಟ್ಬಿಡು. ಗನ್ 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 ಗನ್. ಇಲ್ಲ, ಕೊಡೋದಿಲ್ಲ. ನಾನೀಗ ನನ್ನ ಮುರಿದು ಹಾಕ್ಬಿಡ್ತೀನಿ ಇವಾಗ್ಲೇನೆ. ಜಾನ್, ನನ್ನ ಸ್ನೇಹಿತ ಬಾರ ಒಂದ್ಸರಿ ತಪ್ಕೊಂಡ್ಬಿಡಣ. Watch India's largest kids library only on Geo Hotstar. Download the app now.